ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಘವೇಂದ್ರ. ಈ ಪುಟಾಣಿ ವಿಡಿಯೋಗೆ ಹಾರ್ದಿಕ ಸುಸ್ವಾಗತ. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ಒಂದು ಸೊಪ್ಪಿನ ಬಗ್ಗೆ ತಿಳ್ಕೊಂಡಿದ್ವಿ, ಒಂದು ಔಷಧಿ ಗಿಡದ ಬಗ್ಗೆ, ಮತ್ತು ನಮ್ಮ ಕೂಲಿ ಕಾರ್ಮಿಕರ ಒಂದು ಗಾರೆ ಕೆಲಸ ಮಾಡೋರ ಬಗ್ಗೆ ಔಷಧಿ ಬಗ್ಗೆ ತಿಳಿಸ್ಕೊಟ್ಟಿದ್ವಿ. ನಿಜ, ಹಾಗೆ ಇದೊಂದು ಅಮೂಲ್ಯವಾದ ಒಂದು ಸೊಪ್ಪಿನ ಗಿಡ. ಈ ಸೊಪ್ಪು ವೇಸ್ಟಾಗಿ ನೀವು ನೋಡಿರ್ತೀರ ಬದುಗಳಲ್ಲಿ ಅಲ್ಲೂ ಇಲ್ಲೆಲ್ಲ ತುಂಬ ವೇಸ್ಟಾಗಿ ಇದೇ ಥರ ಸೊಪ್ಪು ಬೆಳ್ಕೊಂಡಿರ್ತದೆ. ನೀವು ಅಂದ್ಕೊಂಡಿರ್ತೀರ ಏನಪ್ಪ ಇದು, ಈ ಸೊಪ್ಪು ನಾವು ನೋಡಿದ್ದಿರವಲ್ಲ, ಇಷ್ಟು ಥರ ಇದೆಯಲ್ಲ, ಇದೇ ಥರ ಇದೆಯಲ್ಲ. ನಿಜ, ಆದರೆ ಅದು ಸೊಪ್ಪು ಅಲ್ಲ. ಅದು ಏನು ಅಂದರೆ, ಇದೇನಪ್ಪ ಇದು ಉತ್ತರಾಯಣಿ ಗಿಡ ಅನ್ಬೋದು. ನಿಜ, ಅದು ಉತ್ತರಾಯಣಿ ಗಿಡ ಅಲ್ಲ ಸ್ನೇಹಿತರೆ. ಅದೇ ಥರ ಎಲೆ ಇರುತ್ತೆ, ಅದೇ ಥರ ಚಿಗುರು ಇರುತ್ತೆ, ಮತ್ತು ಅದೇ ಥರ ಕಡ್ಡಿನೂ ಕೂಡ ಇರುತ್ತೆ. ಇದ್ರ ಉಪಯೋಗ ಏನಂದ್ರೆ ಭಾಳ ಅಮೂಲ್ಯವಾದದ್ದು ಸ್ನೇಹಿತರೆ. ಇದ್ರ ಉಪಯೋಗ ಭಾಳ ಅಮೂಲ್ಯವಾದದ್ದು. ಇದು ಉಪಯೋಗ ಒಂದು ಅದ್ಭುತವನ್ನೇ ಒಂದು ತುಂಬ ಚೆನ್ನಾಗಿದೆ. ಇದು ಒಂದು ಪ್ರಯೋಗಕವಾದ ಒಂದು ಹಳ್ಳಿಗೆ, ಮತ್ತು ಹಳ್ಳಿಯರಾಗ್ಬೋದು, ಸಿಟಿಯರಾಗ್ಬೋದು, ಯಾರು ಬೇಕಾದ್ರೂ ಉಪಯೋಗಿಸ್ಬೋದು. ಇದು ಫ್ರೀಯಾಗಿ ಒಂದು ಅಗ್ರಿಕಲ್ಚರಲ್ಲಿ ಸುತ್ತಮುತ್ತ ತೋಟಗಳಲ್ಲಿ ಮತ್ತು ಬದುಗಳಲ್ಲಿ ಫ್ರೀಯಾಗಿ ಸಿಗುವ ಈ ಸೊಪ್ಪಿನ ಗಿಡ. ಇದು ನೀವು ನೋಡಿರ್ತೀರ, ನಾವು ನೋಡ್ತಾ ಇರ್ಬೋದಲ್ಲ ಸ್ನೇಹಿತರೆ. ಅದು ಹೂವು ಬಂದು ಈ ಥರನೇ ಇರುತ್ತೆ, ಪರ್ಪಲ್ ಕಲರ್ ಇರುತ್ತೆ, ನೇರಳೆ ಕಲರು, ಅದೇ ಕಲರ್ ಹೂವು ಇರುತ್ತೆ, ಮತ್ತು ಕುಚ್ಚಾಗಿ ಸಣ್ಣ ಸಣ್ಣದಾಗ ಹೂವು ಇರುತ್ತೆ. ಮತ್ತು ಇದು ತುಂಬ ಸ್ಮೆಲ್ಲು ಇದೆ, ಒಂಥರ ಬ್ಯಾಡ್ ಸ್ಮೆಲ್ಲು ಕೂಡ ಬರುತ್ತೆ. ಆದರೆ ಇದು ಸ್ಮೆಲ್ ಇರೋದ್ರಿಂದನೇ ತುಂಬ ಇದರ ಉಪಯೋಗ. ಇದರ ಬಗ್ಗೆ ನಿಮ್ಗೆ ಇನ್ನೂ ಮಾಹಿತಿ ಸಿಗಬೇಕಂದ್ರೆ ಈ ವಿಡಿಯೋ ನೋಡ್ತಾ ಇರಿ, ಕೊನೆವರೆಗೂ ಕ್ಲಿಕ್ ಮಾಡಿದ್ರೆ. ಅದಕ್ಕೆ ಮುಂಚೆ ಈ ವಿಡಿಯೋ ನೋಡ್ತಾ ಇದ್ದರೆ ಒಂದು ವಿಡಿಯೋಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ಸ್ ಹಾಕಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈ ಬಟನ್ ಒತ್ತಿರಿ. ಮತ್ತು ವಿಡಿಯೋನ ಆದಷ್ಟು ರೈತ ಬಾಂಧವರಿಗೆ, ಸ್ನೇಹಿತರಿಗೆ, ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತು ಈ ವಿಡಿಯೋನ ಅದೆಷ್ಟು ಜನಕ್ಕೆ ನಮ್ಮ ರೈತ ಬಾಂಧವರು ಮತ್ತು ಹಿಂದಿನ ಕಾಲದಿಂದ ಮಾಡ್ಕೊಂಬಂದಿದ್ದಾರೆ. ಈಗಿನ ಕಾಲದಲ್ಲಿ ಸ್ವಲ್ಪ ರೈತ ಬಾಂಧವರಿಗೆ ಅಂದರೆ ಈಗಿನ ಟೆಕ್ನಾಲಜಿಯಲ್ಲಿ ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಅಂದರೂ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಮತ್ತು ಹಳ್ಳಿಯರು ಯೂಸ್ ಮಾಡ್ಬೋದು, ಸಿಟಿಯಾಗಿರೋರು ಯೂಸ್ ಮಾಡ್ಬೋದು. ಭಾಳ ಅಮೂಲ್ಯವಾದ ಒಂದು ಸೊಪ್ಪಿನ ಇದು ವಿಶೇಷತೆ. ಅಂದರೆ ಇದನ್ನು ಸಾಂಬಾರಿಗೇನು ಯೂಸ್ ಮಾಡಲ್ಲ, ನಾವೇನು ಊಟಕ್ಕೇನು ಯೂಸ್ ಮಾಡಲ್ಲ. ನಾವು ಮನೆಯಲ್ಲಿ ಆ ಥರ ಏನಾದರೂ ಕೆಮಿಕಲ್ಸು, ಅಂದರೆ ತುಂಬ ಥರದವಾದ ಕೆಮಿಕಲ್ಸು, ಮಾತ್ರೆಗಳು, ಅಂದರೆ ಕಾಳು ಮಾತ್ರೆ ಅಂತ ಹೇಳ್ತೀವಿ, ಕಾಳು ಮಾತ್ರೆ ಅದು ಇದೆಲ್ಲ ಇಡೋಕ್ಕೆ ನೋಡ್ತೀವಿ. ಅಂದ್ರೇನು, ಗಿಡಗಳಿಗೆ ಕಾಳು ಮಾತ್ರೆ ಅಂದರೆ ಕಾಳುಗಳಲ್ಲಿ ಅರವೆಕಾಳು, ತೊಗರಿಕಾಳು, ಸಂಡಿಕಾಳು, ಅಂದರೆ ದುದೆಲ್ಲ ಧಾನ್ಯ, 9 ಥರದ ಧಾನ್ಯಗಳಿಗೆ ಈ ಕಾಳಿಗೆ ಔಷಧಿಯನ್ನು ಇಡೋಕ್ಕೆ ನಾವು ನೋಡ್ತೀವಿ, ಮಾತ್ರೆ ಇಡೋಕ್ಕೆ ನೋಡ್ತೀವಿ. ಅದು ಕೆಮಿಕಲ್ ಔಷಧಿ. ಆ ಕೆಮಿಕಲ್ ಬಿಟ್ಟು ಇದು ಒಂದು ಪ್ಯೂರ್ ಆರ್ಗಾನಿಕ್, ಅಂದರೆ ಆಯುರ್ವೇದ ಔಷಧಿ ಗಿಡ. ಕಾಳು ಮಾತ್ರೆ ಅವೆಲ್ಲ ಯೂಸ್ ಮಾಡ್ತೀವಿ, ಅಂದರೆ ಕೆಮಿಕಲ್ಸ್ ಇಟ್ಬಿಟ್ಟು ಕಾಳಿಗೆ, ಅಂದರೆ ಅರವೆಕಾಳು, ತೊಗರಿಕಾಳು, ಸಂಡಿಕಾಳು, ಮತ್ತು ಕಡಲೆಕಾಳು, ಉದ್ದು, ಈ ಥರ ಕಾಳುಗಳಿಗೆಲ್ಲ ಈ ಕಾಳು ಮಾತ್ರೆ ಬಿಳಿ ಬಟ್ಟೆಯಲ್ಲಿ ಹಾಕಿ ಕಟ್ಟಿಕ್ತಾರೆ. ಆದರೆ ಅದು ಪಾಯ್ಸನ್ ಆಗುತ್ತೆ. ಪಾಯ್ಸನ್ ಆಗಿ ಅದು ಒಂಥರ ವಿಷಕಾರಿಯಾದ ಔಷಧಿ ಆಗುತ್ತೆ. ಬಟ್ ಈಗ ಆಯುರ್ವೇದ ಪ್ಯೂರ್ ಆರ್ಗ್ಯಾನಿಕವಾಗಿರುವ ಈ ಔಷಧಿ ಗಿಡ, ಇದನ್ನು ಮೂಟೆ ಸೊಪ್ಪು ಅಂತೀವಿ, ಇಲ್ಲ ಔಷಧಿ ಅಂದರೆ ಕಾಳು ಕಟ್ಟುವ ಸೊಪ್ಪು ಗಿಡ ಅಂತೀವಿ. ಅಂದರೆ ಕಾಳು ಕೆಡದೇ ಇರುವ ಸೊಪ್ಪಿನ ಗಿಡ ಅಂತ ಕರೀತಾರೆ. ಈ ಸೊಪ್ಪನ್ನು ಮೂಟೆ ಸೊಪ್ಪು ಅಂತಾರೆ, ಮತ್ತು ಕಾಳು ಕಟ್ಟುವ ಗಿಡ ಸೊಪ್ಪು ಅಂತಾರೆ. ನಾವು ಏನಾದರೂ ಕಾಳುಗಳಿಗೆ ಈ ಸೊಪ್ಪನ್ನು ಏನಿಲ್ಲ ಬರೀ ಮಾಮೂಲಿ ನ್ಯಾಚುರಲ್ ಆ ಸೊಪ್ಪು ಕಿತ್ಕೊಂಡು ಹೋಗ್ಬಿಟ್ಟು ಈ ಡಬ್ದಲ್ಲಿ ಹಾಕ್ಬಿಟ್ಟು ಸಾಕು. ಅರವೆಕಾಳು ಆಗ್ಬೋದು, ತೊಗರಿಕಾಳು ಆಗ್ಬೋದು, ಸಂಡಿಕಾಳು ಆಗ್ಬೋದು, ಯಾವುದಾದ್ರು ಇದು ದ್ವಿದಳ ಧಾನ್ಯಗಳು ತಗೊಂಡಿರ್ತೀವಲ್ಲ ಮನೆಯಲ್ಲೇ ಆಗ್ಬೋದು, ಇಲ್ಲ ಶೇಖರಣೆ ಮಾಡಿ ಇಟ್ಟಿರುವ ಕಾಳುಗಳಿಗಾಗ್ಬೋದು, ಸೀಡ್ಸ್ ಕಾಳುಗಳಿಗಾಗ್ಬೋದು, ಅದನ್ನು ಸೊಪ್ಪನ್ನು ತೊಗೊಂಡೋಗಿ ಇಟ್ಬಿಟ್ರೆ ಯಾವುದೇ ಥರ ಹುಳುಗಳು ಏನು ಸತ್ತೋಗ್ತವೆ, ಮತ್ತು ಹುಳುಗಳು ಕೂಡ ಬೀಳಲ್ಲ, ಕೀಟಗಳು, ಹುಳುಗಳು ಏನೂ ಇರಲ್ಲ. ಇದನ್ನು ಅಕ್ಕಿಯಲ್ಲೂ ನಾವು ಶೇಖರಣೆ ಮಾಡಿ ಇಟ್ಕೊಬೋದು. ಅಕ್ಕಿ ಅಂದರೆ ಡಿಪಾವಿಂದ ಕೊಟ್ಟಿರ್ತಾರಲ್ಲ ಅಕ್ಕಿಗಳು, ಆ ಅಕ್ಕಿಗೂ ಕೂಡ ಈ ಸೊಪ್ಪನ್ನು ಇಕ್ಕೋದ್ರಿಂದ, ಈ ಮೂಟೆ ಸೊಪ್ಪು ಮತ್ತು ಕಾಳು ಸೊಪ್ಪಿಂದ ಯಾವುದೇ ಥರದ ಹಾನಿ ಆಗೋಲ್ಲ, ಮತ್ತು ತುಂಬ ಒಳ್ಳೆಯದು. ಈ ಸೊಪ್ಪು ಪ್ಯೂರ್ ಆರ್ಗ್ಯಾನಿಕ್ ಸೊಪ್ಪು. ಉಪಯೋಗಿಸ್ಕೊಳ್ಳಿ ನನ್ನ ರೈತ ಬಾಂಧವರೇ. ಎಲ್ಲ ರೈತರು ಯೂಸ್ ಮಾಡ್ಕೊಬೋದು, ಗೊತ್ತಿರೋರಿಗೂ ಗೊತ್ತಿಲ್ಲದವ್ರಿಗೂ ಈ ವಿಡಿಯೋ ಶೇರ್ ಮಾಡ್ಕೊಂಡು ಈ ಸೊಪ್ಪನ್ನು ಯೂಸ್ ಮಾಡ್ಕೊಳ್ಳಿ. ಮತ್ತು ಮನೆಯಲ್ಲಿ ಇರುವ ಸೊಪ್ಪು, ದ್ವಿದಳ ಧಾನ್ಯಗಳಿಗೆ ಇದನ್ನು ಇಟ್ಕೊಂಡು ಹುಳಗಳಿಂದ ದೂರ ಮಾಡ್ಕೊಳ್ಳಿ, ಮುಕ್ತಗೊಳಿಸಿ. ಪ್ಯೂರ್ ಆರ್ಗ್ಯಾನಿಕ್ಕು ಆಯುರ್ವೇದ ಸೊಪ್ಪು. ಈ ಸ್ಮೆಲ್ಲು ಬರುತ್ತೆ, ಒಂಥರ ಬ್ಯಾಡ್ ಸ್ಮೆಲ್ ಇರುತ್ತೆ. ಈ ಸೊಪ್ಪು ಒಂಥರ ಚೆನ್ನಾಗಿರುತ್ತೆ, ಗಮ್ ಅಂತ, ಇದೇ ಥರದೇ ಇರುತ್ತೆ. ನೋಡಿಬಿಟ್ಟು ಮಾಡ್ಕೊಳ್ಳಿ ಸ್ನೇಹಿತರೆ. ಇದು ಸೊಪ್ಪು ಎಲ್ಲ ಕಡೆಯೂ ಸಿಗುತ್ತೆ, ನೋಡ್ತಾ ಇದ್ರೆ ಕ್ಲೀನಾಗಿ ನೋಡಿ. ಅದನ್ನು ಸೊಪ್ಪು ನೋಡ್ಬಿಟ್ಟು ಆ ಸೊಪ್ಪು ಕಿತ್ಕೊಂಬಂದು, ಮತ್ತು ಈ ಸೊಪ್ಪನ್ನು ಬೆಳೆಸ್ಕೊಳ್ಳಿ. ಅಥವಾ ಸುತ್ತಮುತ್ತ ಹೊಲದ ಪಕ್ಕ ಅಲ್ಲೆಲ್ಲನೇ ಇದ್ದರೆ ಒಂದು ಸ್ಮೆಲ್ಲು ಚೆನ್ನಾಗಿರುತ್ತೆ ಇದು. ಮತ್ತು ಯಾವುದೇ ಥರ ಕೀಟ ಬಾಧೆಗಳು ಇರೋಲ್ಲ ಹೊಲ ಸುತ್ತಮುತ್ತ, ಮತ್ತು ಯಾವುದೇ ಥರ ರೋಗ ಬಾಧೆಯೂ ಬರೋಲ್ಲ. ಇದರಿಂದ ಕೀಟಗಳು ಕೂಡ ಸರ್ವನಾಶ ಆಗುತ್ತೆ. ಇದು ತುಂಬ ಉಪಯುಕ್ತವಾದ ಒಂದು ಮೂಟೆ ಸೊಪ್ಪು ಮತ್ತು ಕಾಳು ಸೊಪ್ಪು ಅಂತ ಕರೀತಾರೆ. ಇದು ಕಾಳುಗಳಿಗೆ ಒಂದು ಇಡುವ ಔಷಧಿಯ ಸೊಪ್ಪು. ಇದ್ರ ಉಪಯೋಗ ಪಡ್ಕೊಳ್ಳಿ ಸ್ನೇಹಿತರೆ. ಮತ್ತೆ ಹೊಸ ವೀಡಿಯೋ ಮಾಡಿ ನಿಮ್ಮದು ತರ್ತೀರಿ. ಸಿಗೋಣ ನಾನು ನಿಮ್ಮ ರಾಘವೇಂದ್ರ ಮತ್ತೊಂದು ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.